ಸಮಯ ಸರಿಯಾಗಿ ಬೆಳಗಿನ ಜಾವ 3:07. ರಮೇಶ ಎಚ್ಚರಗೊಂಡ. ಮೊಬೈಲ್ ಸ್ಕ್ರೀನ್ ಡಾರ್ಕ್ನಲ್ಲಿ ಹೊಳೆಯುತ್ತಿತ್ತು. ಗಂಟಲು ಒಣಗಿತ್ತು. ಬಾತ್ರೂಮ್ಗೆ ಹೋಗಿ ಲೈಟ್ ಹಾಕಿ ಮುಖಕ್ಕೆ ನೀರು ಹಾಕೊಂಡ. ಕನ್ನಡಿಯಲ್ಲಿ ಅವನು ಕಾಣಿಸುತ್ತಿದ್ದೇನೋ ನಿಜ, ಆದ್ರೆ ಅಲ್ಲೇನೋ ತಪ್ಪಾಗಿ ಕಾಣಿಸ್ತು. ಅವನು ಕಣ್ಣು ಮುಚ್ಚಿ ಬಿಡೋದ್ರಲ್ಲಿ ಕನ್ನಡಿಯ ಪ್ರತಿಬಿಂಬ ಅವನನ್ನ ನೋಡಿ ಗಹಗಹಿಸಿ ನಗುತ್ತಿತ್ತು. ನಮಸ್ಕಾರ ಸ್ನೇಹಿತರೆ, ಕ್ಯೂರಿಯಸ್ ಅಡ್ಡಾಗೆ ನಿಮಗೆಲ್ಲ ಸ್ವಾಗತ ಸುಸ್ವಾಗತ. ಮಿಸ್ಟೀರಿಯಸ್, ಹಾರರ್, ಥ್ರಿಲ್ಲಿಂಗ್, ಸಸ್ಪೆನ್ಸ್, ಕ್ಯೂರಿಯಸ್ ಕಥೆಗಳ ಅಡ್ಡಕ್ಕೆ ಹೋಗೋಣ ಬನ್ನಿ. ಅದು ಊರಿನ ಹೊರವಲಯದ ಹಳೆಯ ಅಪಾರ್ಟ್ಮೆಂಟ್. ಬಾಡಿಗೆ ಕಡಿಮೆ ಇದೆ ಅಂತ ರಮೇಶ ಆ ಅಪಾರ್ಟ್ಮೆಂಟ್ಗೆ ಶಿಫ್ಟ್ ಆದ. ದಿನದ ಹೆಚ್ಚಿನ ಸಮಯನ ಕಂಪನಿಯಲ್ಲೇ ಕಳೆಯೋದ್ರಿಂದ ರಮೇಶ ಅದರ ಬಗ್ಗೆ ಹೆಚ್ಚೇನು ಥಿಂಕ್ ಮಾಡದೆ ವಾಸವಾಗಿದ್ದ. ಜಾಗ ಹಳೆಯದಾಗಿದ್ದರಿಂದ ಸ್ವಲ್ಪ ವಾಸನೆ ಬರ್ತಿತ್ತು. ಗೋಡೆಗಳು ತೆಳುವಾಗಿದ್ವು. ಬಾತ್ರೂಮ್ನ ಕನ್ನಡಿ ಹಳೆಯದಾಗಿ ಅಸ್ಪಷ್ಟವಾಗಿ ಕಾಣಿಸುತ್ತಿತ್ತು. ಸ್ವಲ್ಪ ಮೇಲೆ ಕಣ್ಣು ಹಾಯಿಸಿದರೆ ಜೇಡರ ಬಲೆಯ ತರಹ ಬಿರುಕು ಬಿಟ್ಟಿತ್ತು. ಆದ್ರೆ ಅದ್ಯಾವುದರ ಚಿಂತೆಯೂ ಅವನಿಗಿರಲಿಲ್ಲ. ಆತ ಕೆಲಸದಿಂದ ಆಯಾಸಗೊಂಡಿದ್ರಿಂದ ಮಲ್ಕೊಂಡ. ಆ ಮೊದಲ ರಾತ್ರಿ ಗಡಿಯಾರದಲ್ಲಿ ಸರಿಯಾಗಿ ಬೆಳಗಿನ ಜಾವ 3:07 ಆಗಿತ್ತು. ಅವನು ಎಚ್ಚರಗೊಂಡ. ಮೊಬೈಲ್ ಸ್ಕ್ರೀನ್ ಡಾರ್ಕ್ನಲ್ಲಿ ಹೊಳೆಯುತ್ತಿತ್ತು. ಗಂಟಲು ಒಣಗಿತ್ತು. ನೀರು ಕುಡಿದು ಬಾತ್ರೂಮ್ಗೆ ಹೋಗಿ ಲೈಟ್ ಹಾಕಿ ಮುಖಕ್ಕೆ ನೀರು ಹಾಕೊಂಡ. ಅವನು ಸಹಜವಾಗಿ ಕನ್ನಡಿಯಲ್ಲಿ ನೋಡಿದಾಗ ಅವನ ಮುಖ ಕಾಣಿಸುತ್ತೇನೋ ನಿಜ, ಆದ್ರೆ ಅಲ್ಲಿ ಏನೋ ತಪ್ಪಿದೆ ಅಂತ ಅವನಿಗೆ ಅನಿಸ್ತು. ಅವನು ಕಣ್ಣು ಮುಚ್ಚೋದಕ್ಕಿಂತ 1 ಸೆಕೆಂಡ್ ತಡವಾಗಿ ಕನ್ನಡಿಯಲ್ಲಿನ ಅವನ ಪ್ರತಿಬಿಂಬ ಕಣ್ಣು ಮುಚ್ಚಿತು. ಕನ್ನಡಿಯಲ್ಲಿನ ಬಿರುಕು ತಂಟೆ ಮಾಡ್ತಿದೇನೋ ಏನೋ ಅಂತ ಇನ್ನು ಅರ್ಧ ನಿದ್ರೆಯಲ್ಲಿದ್ದೀನಿ ಅಂತ ಸುಮ್ಮನಾಗಿ ಮಲ್ಕೊಂಡ. ಮತ್ತೆ ಆಸ್ ಯೂಶುವಲ್ ಬೆಳಗ್ಗೆ ಎದ್ದು ತನ್ನ ಕೆಲಸ ಮುಗಿಸಿ ಆಫೀಸ್ಗೆ ಹೋಗಿ ಮನೆಗೆ ಬಂದಾಗ ಅದೇ ಸುಸ್ತಲ್ಲಿ ಯಾವಾಗ ನಿದ್ದೆಗೆ ಜಾರಿದ ಅಂತ ರಮೇಶನ್ಗೆ ಗೊತ್ತೇ ಆಗ್ಲಿಲ್ಲ. ಗಾಢ ನಿದ್ರೆಯಲ್ಲಿದ್ದಾಗ ಮತ್ತೆ ಅದೇ ಸಮಯ 3:07. ರಮೇಶ ಎಚ್ಚರಗೊಂಡ. ಬಾತ್ರೂಮ್ಗೆ ಹೋದ. ಈ ಬಾರಿ ಕನ್ನಡಿಯ ಪ್ರತಿಬಿಂಬ ಅವನು ಪೂರ್ಣವಾಗಿ ತಿರುಗುವುದಕ್ಕೂ ಮುಂಚೆಯೇ ಅವನ ಪ್ರತಿಬಿಂಬ ಅವನನ್ನ ನೋಡುತ್ತಿತ್ತು. ಕಣ್ಣುಗಳು ಲಾಕ್ ಆಗಿದ್ವು. ಅವನ ನಗುವಿಗಿಂತ ಆ ನಗು ವಿಚಿತ್ರವಾಗಿತ್ತು. ರಮೇಶ ಸ್ತಬ್ಧನಾದ. ಆಗ ರಮೇಶ ಬಲವಂತವಾಗಿ ನಗುತ್ತಾ ಹಿಂದಕ್ಕೆ ಸರಿದ. ಕೊನೆಗೆ ಆ ನಗು ಹೊಂದಿಕೊಂಡಿತು. ಒಂದು ಕಡೆ ಮನಸ್ಸು ಹೆದರಿದ್ರು ಧೈರ್ಯ ಹೇಳ್ತಾ ಏನೋ ಹೊಸ ಜಾಗ, ಜಾಬು, ಸ್ಟ್ರೆಸ್ಸು, ಕೆಟ್ಟ ನಿದ್ರೆ ಅಂತ ಕಡೆಗಣಿಸಿದ. ಮರುದಿನ ಮಲಗುವ ಮುನ್ನ ಕನ್ನಡಿಗೆ ಟವೆಲ್ ಹಾಕಿದ. ಮತ್ತದೇ ಸಮಯ 3:07. ರಮೇಶ ಎಚ್ಚರಗೊಂಡ. ಹೃದಯ ಬಡಿಯುತ್ತಿತ್ತು. ಕನ್ನಡಿಯ ಮೇಲಿನ ಟವೆಲ್ ನೆಲಕ್ಕೆ ಬಿದ್ದಿತ್ತು. ಅವನು ಬಾತ್ರೂಮ್ಗೆ ಹೋಗಲು ಧೈರ್ಯ ಸಾಲಿಲ್ಲ. ಅಲ್ಲೇ ಮಲಗಿ ಮನೆಯ ರೂಫ್ನ ನೋಡುತ್ತಾ ಇರುವಾಗ ಅವನದೇ ಉಸಿರಾಟ ಅವನಿಗೆ ಭಯವೆನಿಸಿತು. ಯಾರೋ ಅಳುವ ಶಬ್ದ ಜೋರಾಗಿ ಕಿರುಚುವಂತೆ ಭಾಸವಾಯಿತು. ಮನೆಯ ಹೊರಗಿನಿಂದಲ್ಲ, ಬಾತ್ರೂಮ್ ಕನ್ನಡಿಯ ಒಳಗಿನಿಂದ. ರಮೇಶ ಹೆದರುತ್ತಾ ಮೊಬೈಲ್ ಫ್ಲಾಶ್ ಲೈಟ್ ಹಾಕಿ ಸುತ್ತಲೂ ನೋಡಿದ. ಕನ್ನಡಿಯ ಪ್ರತಿಬಿಂಬದಲ್ಲಿ ಬೆಳಕು ಸರಿಯಾಗಿ ಬಂತು. ಆದರೆ ಪ್ರತಿಬಿಂಬದ ಬೆಳಕು ಸ್ವಲ್ಪ ಮಂದವಾಗಿತ್ತು. ಏನೋ ಅವನನ್ನ ನುಂಗುತ್ತಿರುವಂತೆ. ರಮೇಶ ನಿಧಾನವಾಗಿ ಹತ್ತಿರಕ್ಕೆ ಹೋದ. ಅವನ ಪ್ರತಿಬಿಂಬವು ಹತ್ತಿರಕ್ಕೆ ಬಂದಿತು. ಆದರೆ ಅದರ ಹೆಜ್ಜೆಗಳ ಶಬ್ದ ನೆಲದ ಮೇಲೆ ಕೇಳುತ್ತಿರಲಿಲ್ಲ. ಕನ್ನಡಿಗೆ ಇಂಚುಗಳಷ್ಟು ದೂರದಲ್ಲಿ ರಮೇಶ ನಿಂತ. ಆದರೆ ಅದು ನಿಲ್ಲಿಲ್ಲ. ರಮೇಶನ ಪ್ರತಿಬಿಂಬ ಮುಂದೆ ಬಂದು ಕನ್ನಡಿಯ ಒಳಭಾಗಕ್ಕೆ ಮುಖ ಹೊತ್ತಿ ಹಿಡಿದುಕೊಂಡಿತು. ಮೂಗು ಕನ್ನಡಿಯ ಮೇಲೆ ಒತ್ತಿ ಚಪ್ಪಟೆಯಾಯಿತು. ಅದರ ಉಸಿರು ಕನ್ನಡಿಯನ್ನ ಆವಿ ಮಾಡಿತು. ಅದು ರಮೇಶನ ಉಸಿರಲ್ಲ. ಅವನದೇ ಧ್ವನಿಯಲ್ಲಿ ಕಿಜುಗುಟ್ಟುವ ತೇವವಾಗಿ ನೀರಿನಿಂದ ಒಳಗಿನಿಂದ ಬರುವಂತೆ ಪ್ರತಿಧ್ವನಿಸುತ್ತಿತ್ತು. ನೀನು ನನ್ನನ್ನ ಏಕೆ ಮತ್ತೆ ಮತ್ತೆ ಎಚ್ಚರಿಸ್ತಾ ಇರುವೆ? ರಮೇಶ ಹಿಂದಕ್ಕೆ ತಡವಿದ. ಕಾಲು ತೊಡರಿ ಬಿದ್ದ. ಮತ್ತೆ ನೋಡಿದಾಗ ಪ್ರತಿಬಿಂಬ ಸಾಮಾನ್ಯವಾಗಿತ್ತು.
ಕೇವಲ ಭಯದಿಂದ ನಡುಗುತ್ತಾ ಎದೆ ಭಾರವಾಗಿ ಉಸಿರಾಡುತ್ತಾ ರಮೇಶ ಆ ರಾತ್ರಿ ಕನ್ನಡಿಯನ್ನ ಜೋರಾಗಿ ನೆಲಕ್ಕೆಸೆದ. ಗಾಜುಗಳು ಎಲ್ಲ ಕಡೆ ಚದುರಿತು. ಅವನೂ ಗಾಯಗೊಂಡ. ಆಗ ಅದು ಹೊರಟಾಯ್ತು ಅಂದ್ಕೊಂಡ. 3 ರಾತ್ರಿಗಳು ಏನೂ ಆಗ್ಲಿಲ್ಲ. ರಮೇಶ ಸತ್ತವರಂತೆ ನಿದ್ದೆ ಮಾಡಿದ. ಸಮಯ 3 ಗಂಟೆ 7 ನಿಮಿಷ. ಎಚ್ಚರವಾಗಲಿಲ್ಲ. 4ನೇ ರಾತ್ರಿ 3 ಗಂಟೆ 7 ನಿಮಿಷಕ್ಕೆ ಆತನೇ ಎಚ್ಚರಗೊಂಡ. ಬಾತ್ರೂಮ್ ಲೈಟ್ ಈಗಾಗಲೇ ಆನ್ ಆಗಿತ್ತು. ರಮೇಶ ಹಾಕಿರಲಿಲ್ಲ. ಹೃದಯ ಢವಢವಿಸುತ್ತಾ ರಮೇಶ ಒಳಗೆ ಹೋದ. ಗೋಡೆಯ ಮೇಲೆ ಹೊಸ ಕನ್ನಡಿ ಇತ್ತು. ಯಾವುದೇ ಬಿರುಕಿಲ್ಲ. ಹೊಸದು. ರಮೇಶನ ಪ್ರತಿಬಿಂಬ ಅಲ್ಲಿ ನಿಂತು ಮೃದುವಾಗಿ ನಕ್ಕಿತು. ಅದು ಕೈ ಎತ್ತಿ ಹಾಯ್ ಹೇಳಿತು. ರಮೇಶ ರೆಸ್ಪಾನ್ಸ್ ಮಾಡಲಿಲ್ಲ. ಆದರೆ ಆಗ ಅದು ಮಾತನಾಡಿತು. ಈ ಬಾರಿ ಧ್ವನಿ ಬಹಳ ಮೃದುವಾಗಿ, ಬಹಳ ದುಃಖದಿಂದ ಕೂಡಿತ್ತು. ಅಣ್ಣ, ನೀನು ನನ್ನನ್ನು ಮರೆತು ಬಿಟ್ಟಿಯಾ? ರಮೇಶನ ದೇಹ ತಣ್ಣಗಾಯಿತು. ಆ ಧ್ವನಿ, ಅದು ನನ್ನ ತಂಗಿಯ ಧ್ವನಿ. ರಾಧಾ, ರಾಧಾ. ಅವಳು 5 ವರ್ಷಗಳ ಹಿಂದೆ ಅವರ ಹಳೆಯ ಮನೆಯಲ್ಲಿ ಆತ್ಮಹತ್ಯೆ ಮಾಡಿಕೊಂಡಿದ್ದಳು. ರಮೇಶ ಅವಳನ್ನು ಕಾಪಾಡಲು ಸಾಧ್ಯವಾಗಿರಲಿಲ್ಲ. ಅವಳು ಏಕಾಂಗಿಯಾಗಿದ್ದಳು. ರಮೇಶ ನೈಟ್ ಶಿಫ್ಟ್ನಲ್ಲಿ ಬ್ಯುಸಿಯಾಗಿದ್ದ. ಅವಳು ಅಣ್ಣನನ್ನ ಕರೆದಾಗಲೂ ಅವನು ಬಳಿಕ ಮಾತಾಡೋಣ ಅಂತ ಹೇಳ್ತಿದ್ದ. ಅವಳ ಕೊನೆಯ ಸಂದೇಶವನ್ನ ರಮೇಶ ಓದಿ ಡಿಲೀಟ್ ಮಾಡಿದ್ದ. ಕನ್ನಡಿಯಲ್ಲಿ ಅವಳು ನಿಂತಿದ್ದಳು. ನನ್ನ ತಂಗಿ ರಾಧಾ. ಅವಳ ಕಣ್ಣುಗಳಲ್ಲಿ ಕಣ್ಣೀರು ತುಂಬಿತ್ತು. ಆ ನಗುವಿನ ಹಿಂದೆ ಭಯಾನಕ ಏಕಾಂತ. ನಾನು ಒಂಟಿಯಾಗಿದ್ದೆ ಅಣ್ಣ. ಪ್ರತಿ ರಾತ್ರಿ 3 ಗಂಟೆ 7 ನಿಮಿಷಕ್ಕೆ ನೀನು ಎಚ್ಚರಗೊಳ್ಳೋದನ್ನು ನಾನು ನೋಡ್ತಿದ್ದೆ. ನಿನ್ನನ್ನು ನೋಡೋದೇ ನನಗೆ ಸಾಂತ್ವನವಾಗಿತ್ತು. ಆದರೆ ನೀನು ಯಾವಾಗಲೂ ಹೆದರುತ್ತಿದ್ದೆ, ನನ್ನನ್ನು ತಿರಸ್ಕರಿಸುತ್ತಿದ್ದೆ. ರಮೇಶನ ಕಣ್ಣಂಚು ಒದ್ದೆಯಾಯಿತು. ಆತ ಕನ್ನಡಿಯ ಹತ್ತಿರಕ್ಕೆ ಹೋದ. ಕೈ ಎತ್ತಿ ಕನ್ನಡಿಯ ಮೇಲಿಟ್ಟ. ತಣ್ಣಗಿನ ಗಾಜು ಅವನ ಕೈಗೆ ತಾಕಿತು. ರಾಧಾ, ರಾಧಾ, ಕ್ಷಮಿಸು ತಂಗಿ. ನಾನು ನಿನ್ನನ್ನು ಕಾಪಾಡಲು ಸಾಧ್ಯ ಆಗಲಿಲ್ಲ. ನಾನು ತಪ್ಪು ಮಾಡಿದೆ. ನಿನ್ನ ಗಂಡನಿಂದ ನಿನಗೆ ಕಿರುಕುಳವಾದಾಗ ನಿನ್ನ ಕರೆಗಳಿಗೆ ನಾನು ಉತ್ತರಿಸಲಿಲ್ಲ. ನಿನ್ನ ಏಕಾಂತವನ್ನ ನಾನು ಎಂದಿಗೂ ಅರ್ಥ ಮಾಡಿಕೊಳ್ಳಲಿಲ್ಲ. ನಾನೊಬ್ಬ ಪಾಪಿ ಅಣ್ಣ ಎಂದು ರಮೇಶ ಹೇಳಿದ. ಅವಳ ಪ್ರತಿಬಿಂಬ ಕಣ್ಣೀರು ಹಾಕುತ್ತಾ ನಗುತ್ತಿತ್ತು. ಆದರೆ ಈ ಬಾರಿ ಆ ನಗು ದುಃಖದಿಂದ ಕೂಡಿತ್ತು. ಆದರೆ ಸ್ವಲ್ಪ ಸಮಾಧಾನದಂತೆಯೂ ಕೇಳಿಸಿತು. ಇನ್ಮುಂದೆ ನೀನು ಒಂಟಿಯಾಗಿರ್ಬೇಡ ಅಣ್ಣ. ಪ್ರತಿ ರಾತ್ರಿ 3 ಗಂಟೆ 7 ನಿಮಿಷಕ್ಕೆ ನಾನು ಇಲ್ಲಿ ಬರ್ತೀನಿ. ನೀನು ನನ್ನನ್ನು ನೋಡಿ ಕ್ಷಮಿಸು ತಂಗಿ ಎಂದು ಕೇಳುವಷ್ಟೇ ಸಾಕು. ನಾನು ಇಲ್ಲೇ ನಿನ್ನ ಜೊತೆಯಲ್ಲಿ ಇರ್ತೀನಿ ಅಣ್ಣ ಎಂದು ರಾಧಾ ಹೇಳಿದ್ಲು. ಆಗ ರಮೇಶ ನಗುತ್ತಾ ತಲೆ ಅಲ್ಲಾಡಿಸಿದ. ಹೌದು ತಂಗಿ, ಇನ್ಮುಂದೆ ನಾನು ಎಂದಿಗೂ ನಿನ್ನನ್ನು ಮರೆಯುವುದಿಲ್ಲ. ಪ್ರತಿ ರಾತ್ರಿ ನಿನ್ನನ್ನು ನೋಡಿ ನಿನ್ನ ಜೊತೆ ಮಾತನಾಡುತ್ತೇನೆ. ನೀನು ಒಂಟಿಯಾಗಿರುವುದಿಲ್ಲ. ಇನ್ಮುಂದೆ ನಾವು ಒಟ್ಟಿಗೆ ಇರುತ್ತೇವೆ. ಅವಳ ಪ್ರತಿಬಿಂಬ ನಗುತ್ತಾ ಕೈ ಎತ್ತಿ ಅಣ್ಣನ ಕೈಯನ್ನ ಸ್ಪರ್ಶಿಸುವಂತೆ ಕನ್ನಡಿಯ ಮೇಲೆ ಇಟ್ಟಿತು. ಒಂದು ಕ್ಷಣ ರಮೇಶನಿಗೆ ಅವಳ ಬೆಚ್ಚಗಿನ ಸ್ಪರ್ಶ ಅನುಭವವಾಯಿತು. ಆಗ ರಾಧಾ ಮೆಲ್ಲಗೆ, ಧನ್ಯವಾದ ಅಣ್ಣ, ಈಗ ನನಗೆ ಸಮಾಧಾನ ಆಯಿತು. ಕನ್ನಡಿ ಮೆಲ್ಲಗೆ ನಸುಕಾಯಿತು. ಆದರೆ ಅವಳ ನಗು ಅಲ್ಲೇ ಆವರಿಸಿತ್ತು. ಆ ರಾತ್ರಿಯಿಂದ ರಮೇಶ ಆ ಕನ್ನಡಿಯನ್ನ ಎಂದಿಗೂ ತೆಗೆದುಹಾಕಲಿಲ್ಲ. ಪ್ರತಿ ರಾತ್ರಿ 3 ಗಂಟೆ 7 ನಿಮಿಷಕ್ಕೆ ಅಲ್ಲಿ ರಮೇಶ ಅವಳ ತಂಗಿಯೊಂದಿಗೆ ಮಾತನಾಡಿ ಅವಳಿಗೆ ಸಂತೈಸುತ್ತಾನೆ. ಈಗ ಭಯವಿಲ್ಲ, ಕೇವಲ ದುಃಖವಿದೆ ಮತ್ತು ಪ್ರೀತಿ ಇದೆ. ಏಕೆಂದರೆ ಕೆಲವು ಆತ್ಮಗಳು ನಮ್ಮನ್ನು ಹೆದರಿಸಲು ಬರುವುದಿಲ್ಲ. ಅವು ಕೇವಲ ನಮ್ಮನ್ನು ನೆನಪಿಸಿಕೊಳ್ಳುವುದಕ್ಕೆ ಬರುತ್ತವೆ. ನಿಮ್ಮ ಪ್ರೀತಿ ಪಾತ್ರರನ್ನು ನೀವು ಎಂದಿಗೂ ಒಂಟಿಯಾಗಿ ಬಿಡಬೇಡಿ. ಅವರು ಇನ್ನೂ ಇರಬಹುದು ಕನ್ನಡಿಯ ಒಳಗೆ. ಈ ಥ್ರಿಲ್ಲಿಂಗ್ ಕತೆ ನಿಮಗೆ ತಲುಪಿದ್ರೆ ವಿಡಿಯೋನ ಲೈಕ್, ಶೇರ್ ಮಾಡಿ. ನಿಮ್ಮದೇ ಭಾವನಾತ್ಮಕ ಅನುಭವವಿದ್ದರೆ ಕಾಮೆಂಟ್ನಲ್ಲಿ ತಿಳಿಸಿ. ಇನ್ನು ಅನೇಕ ಭಯಾನಕ ಮಿಸ್ಟೀರಿಯಸ್ ಕತೆಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ಗೆ ಶೇರ್ ಮಾಡಿ. ಥ್ಯಾಂಕ್ ಯು.